ನಮಸ್ಕಾರ ಸ್ನೇಹಿತರೆ. ಸ್ಯಾಂಡಲ್ವುಡ್ನಲ್ಲಿ ಸದ್ಯಕ್ಕೆ ಎಲ್ಲರ ಕುತೂಹಲ ಕೆರಳಿಸಿರೋ ಸಿನಿಮಾ ಅಂದರೆ ಅದು ಹಯಗ್ರೀವ. ಟೈಟಲ್ನಿಂದಲೇ ಮಿಸ್ಟ್ರಿ ಹುಟ್ಟಾಕಿದ್ದ ಈ ಸಿನಿಮಾ ಈಗ ಬೆಳ್ಳಿತೆರೆ ಮೇಲೆ ಬಂದಿದೆ. ಪುರಾಣದ ಕಥೆಗಳಿಗೂ ಇವತ್ತಿನ ಕ್ರೈಮ್ ಜಗತ್ತಿಗೂ ಏನು ಸಂಬಂಧ? ಈ ಚಿತ್ರದ ಮೇಕಿಂಗ್ ಶೈಲಿ ಹೇಗಿದೆ? ಬನ್ನಿ, ಇವತ್ತಿನ ಈ 8 ನಿಮಿಷದ ಡೀಪ್ ಅನಾಲಿಸಿಸಲ್ಲಿ ಈ ಸಿನಿಮಾದ ಹಸಿಬಿಸಿ ವಿಮರ್ಶೆಯನ್ನು ನೋಡೋಣ. ಕಥೆಯ ನಿಗೂಢ ಲೋಕ. ಕತೆ ಬಗ್ಗೆ ಹೇಳಬೇಕಂದ್ರೆ ಇದೊಂದು ಕಂಪ್ಲೀಟ್ ಮಿಸ್ಟ್ರಿ ಥ್ರಿಲ್ಲರ್. ನಗರದಲ್ಲಿ ಸರಣಿ ಕೊಲೆಗಳಾಗ್ತಿರುತ್ತೆ, ಆದರೆ ಆ ಪ್ರತಿ ಕೊಲೆಯಲ್ಲೂ ಒಂದು ಮೈಥಾಲಜಿಕಲ್ ಕನೆಕ್ಷನ್ ಇರುತ್ತೆ. ಅರ್ಜುನ್ ಹಯಗ್ರೀವ ಅನ್ನೋ ಪೊಲೀಸ್ ಅಧಿಕಾರಿ ಈ ಕೇಸ್ ತನಿಖೆಗಿಳಿದಾಗ ಬಿಚ್ಚಿಕೊಳ್ಳುವ ರಹಸ್ಯಗಳೇ ಸಿನಿಮಾದ ಜೀವಾಳ. ಧನ್ವೀರ್ ಅವರು ಪೊಲೀಸ್ ಪಾತ್ರದಲ್ಲಿ ಹಿಂದೆಂದಿಗಿಂತಲೂ ತುಂಬ ಇಂಟೆನ್ಸ್ ಆಗಿ ಗಂಭೀರವಾಗಿ ಕಾಣಿಸ್ಕೊಂಡಿದ್ದಾರೆ. ಅವ್ರ ನಡಿಗೆ, ನೋಟ ಎಲ್ಲದರಲ್ಲೂ ಒಬ್ಬ ಖಡಕ್ ಆಫೀಸರ್ ಗುಣ ಎದ್ದು ಕಾಣುತ್ತೆ. ತಾಂತ್ರಿಕ ಗುಣಮಟ್ಟ ಮತ್ತು ವಿಜುವಲ್ಸ್. ಈ ಸಿನಿಮಾದ ಪ್ಲಸ್ ಪಾಯಿಂಟ್ ಅಂದರೆ ಅದರ ಮೇಕಿಂಗ್. ನೀವು ಈ ವಿಡಿಯೋದಲ್ಲಿ ನೋಡ್ತಿರೋ ಹಾಗೆ ಸಿನಿಮಾದಲ್ಲಿ ಡಾರ್ಕ್ ಥೀಮ್ ಮತ್ತು ವಾರ್ಮ್ ಹೈಲೈಟ್ಸ್ ಅನ್ನು ಅದ್ಭುತವಾಗಿ ಬಳಸಿದ್ದಾರೆ. ಸಿನಿಮ್ಯಾಟೋಗ್ರಫಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿದೆ. ಗೋಲ್ಡನ್ ಅವರ್ ಲೈಟಿಂಗ್ ಮತ್ತು ಆಳವಾದ ನೆರಳುಗಳು ಪ್ರತಿ ಸೀನ್ನಲ್ಲೂ ಒಂದು ನಿಗೂಢತೆಯನ್ನು ಕಾಪಾಡಿಕೊಂಡಿವೆ. ಹಿನ್ನೆಲೆ ಸಂಗೀತವಂತೂ ಎದೆ ಬಡಿತವನ್ನು ಜಾಸ್ತಿ ಮಾಡುತ್ತೆ. ವಿಶೇಷವಾಗಿ ಕೊಲೆಗಾರನ ಎಂಟ್ರಿ ಸೀನ್ಗಳಲ್ಲಿ BGM ಸಖತ್ ಕಿಕ್ ಕೊಡುತ್ತೆ. ನಟನೆಯ ಬಲ ಮತ್ತು ಮೈನಸ್ ಪಾಯಿಂಟ್ಸು. ನೀಲ್ ರಾವ್ ಅವರ ಎಂಟ್ರಿ ಕತೆಗೆ ದೊಡ್ಡ ಟ್ವಿಸ್ಟ್ ಕೊಡುತ್ತೆ. ಅವರ ಪಾತ್ರದ ಮಿಸ್ಟ್ರಿ ಕೊನೆಯವರೆಗೂ ನಮ್ಮನ್ನು ಯೋಚಿಸುವಂತೆ ಮಾಡುತ್ತೆ. ಆದರೆ ಸಿನಿಮಾದಲ್ಲಿ ಕೆಲವು ಕೊರತೆಗಳೂ ಇವೆ. ಸೆಕೆಂಡ್ ಹಾಫ್ನಲ್ಲಿ ಕತೆ ಸ್ವಲ್ಪ ಎಳ್ದಿದ್ದಾರೆ ಅನಿಸುತ್ತೆ. ಕೆಲವು ಕಡೆ ಲಾಜಿಕ್ ಮಿಸ್ ಆಗಿರೋದು ಸತ್ಯ. ಎಡಿಟಿಂಗ್ ಇನ್ನೂ ಸ್ವಲ್ಪ ಶಾರ್ಪ್ ಆಗಿರ್ಬೋದಿತ್ತು. ಆದರೂ ಹೊಸ ರೀತಿಯ ಕತೆ ಹೋದ ಪ್ರಯತ್ನಕ್ಕೆ ಮೆಚ್ಚುಗೆ ಸಲ್ಲಲೇಬೇಕು. ಕೊನೆಯದಾಗಿ ಒಂದು ಮಾತು. ಇತ್ತೀಚಿನ ದಿನಗಳಲ್ಲಿ ನಮ್ಮ ಕನ್ನಡ ಚಿತ್ರರಂಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸದ್ದು ಮಾಡ್ತಿದೆ. ಹೊಸ ಪ್ರಯತ್ನಗಳು, ಹಯಗ್ರೀವ ಅಂತಹ ವಿಭಿನ್ನ ಕಥೆಗಳು ಬರ್ತಿರೋದು ನಿಜಕ್ಕೂ ಹೆಮ್ಮೆಯ ವಿಷಯ. ನಮ್ಮ ಚಂದನವನದಲ್ಲಿ ಇನ್ನು ಇಂತಹ 100 ಒಳ್ಳೆ ಸಿನಿಮಾಗಳು ಬರಲಿ, ನಮ್ಮ ಪ್ರತಿಭೆಗಳು ಜಗತ್ತಿನಾದ್ಯಂತ ಬೆಳಗಲಿ ಅಂತ ಆಶಿಸ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಈ ವಿಮರ್ಶೆ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ. ನಿಮ್ಮ ಒಂದೊಂದು ಲೈಕ್ ನಮಗೆ ಇನ್ನೂ ಒಳ್ಳೆ ಕಾಂಟೆಂಟ್ ಮಾಡೋಕ್ಕೆ ಸ್ಫೂರ್ತಿ ಕೊಡುತ್ತೆ. ಹಾಗೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಂಬಲಿಸಿ. ನೆಕ್ಸ್ಟ್ ನಾನು ಯಾವ ಸಿನಿಮಾದ ರಿವ್ಯೂ ಮಾಡಬೇಕು ಅನ್ನೋದನ್ನು ಈಗಲೇ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸದ್ಯಕ್ಕೆ ಇಷ್ಟೇ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಟೇಕ್ ಕೇರ್. ಬೈ ಮೂವಿ ಲವರ್ಸ್. ಥ್ಯಾಂಕ್ ಯು. ಲವ್ ಯು ಆಲ್.